Hi everyone, welcome back to my channel Shobha Gardening. Hi स्नेहितरे, welcome back to my channel Shobha Gardening. Hi दोस्तों, सबको नमस्कार. सब कैसे, सब अच्छे हैं ना दोस्तों. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಅಂದವಾದ ಸುಂದರಿಯ ಹೆಸರು ರೆಡ್ ಪ್ಯಾಷನ್ ಫ್ಲವರ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಹೂಗಳೆಲ್ಲ ರೇರ್ ಸ್ನೇಹಿತರೆ. ನೀವು ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿರ್ತೀರಾ, ಇಳಿದಿದ್ರೆ ಈ ದೊಡ್ಡ ದೊಡ್ಡ ವಿಲ್ಲಾಸು ಆ ಕಡೆ ಇದೆಲ್ಲ ರೇರು. ಎಲ್ಲ ಮನೆಗಳಲ್ಲಿ ಈ ಥರ ಹೂಗಳು ಅಷ್ಟೊಂದು ರೇರು ಸ್ನೇಹಿತರೆ. ಇದರ ನೋಡಿ ಬೊಟಾನಿಕಲ್ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಫ್ಲಾಸಿ ಫ್ಲೋರಾ ಅಂತ ಕರೀತಾರೆ. ಆಮೇಲೆ ಇದರ ನೇಟಿವ್ ಸೆಂಟ್ರಲ್ ಸೌತ್ ಅಮೆರಿಕಾ ಸ್ನೇಹಿತರೆ. ಇದು ಸುಮಾರು 550 ಜಾತಿ ವೆರೈಟಿ ಇದರಲ್ಲಿ ಇದೆ ಸ್ನೇಹಿತರೆ. ಇದರ ಹೂವಿನಲ್ಲಿ ಏನು ವಿಶೇಷತೆ ಅಂದರೆ, ಇದು ಆ್ಯನ್ಸೈಟಿ ಪ್ರಾಬ್ಲಮ್ಮು, ಆಮೇಲೆ ಸ್ಟ್ರೆಸ್ಸು, ಈ ಥರ ಕಾಯಿಲೆಗಳ ಇದು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಯಾವ ಥರ ಅಂದರೆ ಟೀನಲ್ಲಿ ಬಳಸ್ತಾರೆ, ಆಮೇಲೆ ಸಿರಪ್ ಥರ ಬಳಸ್ತಾರೆ. ಹೊರದೇಶದಲ್ಲೆಲ್ಲ ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಸ್ನೇಹಿತರೆ. ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವ ಗಿಡ ಇದು. ಮೆನೋಪಾಸಸ್, ಆಮೇಲೆ ತುಂಬ ನರ್ವಸ್ ಇರೋರು, ಈ ಥರ ಪ್ರಾಬ್ಲಮ್ಗೆಲ್ಲ ಇದು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಕೆಮ್ಮಿಗೆ, ಮಕ್ಕಳು ಕೂಡ ಕೆಮ್ಮಿಗೆ ಇದು ಸಿರಪ್ ಥರ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಮೆಡಿಸಿನಲ್ ಬೆನಿಫಿಟ್ಸ್ ಇರುವ ಗಿಡ ಸ್ನೇಹಿತರೆ. ಇದ್ರದ್ದು ಹೂವು ಬಂದ್ಬಿಟ್ಟು ನೀವು ಟೀನಲ್ಲಿ ಹಾಕಿ ಕುಡಿಬೋದು ಸ್ನೇಹಿತರೆ. ನೀವು ಟೀನಲ್ಲಿ ಯಾವ ಥರ ನೀವು ಟೀ ಮಾಡ್ತೀರೋ ಅದೇ ಥರ ನೀವು ಮಾಡಿ ಇದ್ರದ್ದು ಟೀ ಕೂಡ ಕುಡಿಬೋದು ಸ್ನೇಹಿತರೆ. ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿ 3 ಕಲರ್ ಇದೆ ಸ್ನೇಹಿತರೆ. ಪರ್ಪಲ್ಲು, ವೈಟು, ಆಮೇಲೆ ಇದು ರೆಡ್ಡು. ಇದಂತೂ ನಾನು ಒಂದು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡಿದೆ ಸ್ನೇಹಿತರೆ. ನಂಗೆ ತುಂಬ ಇಷ್ಟ ಆಯಿತು. ಇದು ನೋಡ್ತಾ ಇದ್ದರೆ ನಾನು ನೋಡ್ತಾನೆ ನಿಂತ್ಕೊಂಡ್ಬಿಡೋಣ ಆ ಥರ ಆಗ್ಬಿಡ್ತು. ನನಗಂತೂ ಈ ಥರ ಡಿಫ್ರೆಂಟ್ ಫ್ಲೇವರ್ಗಳು ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು ನೀವು ಮನೆ ಮುಂದ್ಗಡೆ ಕೂಡ ಈ ಥರ ಗಿಡಗಳು ನೀವು ಹಾಕ್ಬೋದು ಸ್ನೇಹಿತರೆ. ಇದಕ್ಕೆ ಅಷ್ಟೊಂದು ಬಿಸಿಲೇನು ಬೇಕಾಗಿಲ್ಲ, ನಾರ್ಮಲ್ ಬಿಸಿಲಲ್ಲಿ ಕೂಡ ಇದು ಬರುತ್ತೆ ಸ್ನೇಹಿತರೆ. ಈ ಬಟರ್ಫ್ಲೈ, ಹನಿ ಬೀಸ್ಗೆಲ್ಲ ತುಂಬ ಇಷ್ಟವಾದ ಗಿಡ ಸ್ನೇಹಿತರೆ. ಯಾಕಂದರೆ ನೀವು ತರಕಾರಿ ಗಿಡಗಳನ್ನ ಹಾಕುವಾಗ ಈ ಥರ ವೈನ್ ಕ್ರೀಪರ್ ಗಿಡಗಳನ್ನ ನೀವು ಹಾಕ್ಕೊಬೋದು ಸ್ನೇಹಿತರೆ. ಇದಕ್ಕೆಲ್ಲ ತುಂಬ ಹನಿ ಬೀ ಇದೆಲ್ಲ ತುಂಬ ಇಷ್ಟವಾದ ಪ್ಲ್ಯಾಂಟು ಸ್ನೇಹಿತರೆ. ನೋಡಿ, ಆ ಫ್ಲೇವರು ಅಷ್ಟು ಬ್ಯೂಟಿಫುಲ್ಲಾಗಿದೆ ಸ್ನೇಹಿತರೆ. ನೋಡಿ, ಬಡ್ಸ್ ಎಷ್ಟಿದೆ ನೋಡಿ, ಅದರಲ್ಲಿ ಚಿಕ್ಕ ಬಡ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇದು ನಿಮಗೆ ನರ್ಸರಿಗಳಲ್ಲಿ ಸಿಗ್ಬೋದು ಸ್ನೇಹಿತರೆ. ಆದರೆ ಇದು ತುಂಬ ರೇಟು ಸ್ನೇಹಿತರೆ. 600-700 ಮೇಲೇ ಹೇಳ್ತಾರೆ. ನೀವು ಈ ಥರ ಗಿಡಗಳನ್ನ ನೀವು ತಗೊಂಡು ಬೇಕೇ ಬೇಕು ಅಂದರೆ ಈ ಥರ ಗಿಡಗಳನ್ನ ನೀವು ಇಟ್ಕೊಬೋದು ಸ್ನೇಹಿತರೆ. ಈ ದೊಡ್ಡ ಬಾಲ್ಕನಿಗಳಲ್ಲಿ ಇದನ್ನ ಇಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇನ್ನೊಂದು ಕಲರು ಕೂಡ ಇದೆ ನೋಡಿ ಸ್ನೇಹಿತರೆ. ಅದರಲ್ಲಿ ನೋಡಿ, ಪರ್ಪಲ್ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ 3 ಕ್ರೀಪರ್ ವೆರೈಟಿ ಅದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ ಆಗಿತ್ತು, ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಅದು. ನೋಡಿ, ಇದಕ್ಕೆ ಬಂದ್ಬಿಟ್ಟು ನೀವು ಬಾಲ್ಕನಿಲಿ ಇಡೋದಾದರೆ ಇದಕ್ಕೆ ಪಾಟ್ ಸೈಜ್ ಬಂದ್ಬಿಟ್ಟು ನೀವು ದೊಡ್ಡದು ತೊಗೊಬೇಕು ಸ್ನೇಹಿತರೆ. ಯಾವ ಥರ ಅಂದರೆ, ಈ ರೋಡ್ ಸೈಡ್ಗಳಲ್ಲಿ ದೊಡ್ಡ ಮರ ಇಡ್ತಾರೆ ನೋಡಿ, ದೊಡ್ಡ ಪಾಟ್ಗಳು, ಆ ಥರ ದೊಡ್ಡ ಪಾಟ್ಗಳನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ ನೀವು. ಯಾಕಂದರೆ ಚಿಕ್ಕದ್ರಲ್ಲೆಲ್ಲ ಇದು ಅಷ್ಟು ಈಸಿಯಾಗಿ ಬರೋದಿಲ್ಲ. ಚಿಕ್ಕದ್ರಲ್ಲಿ ನೀವು ನರ್ಸರಿಗಳಲ್ಲಿ ತೊಗೊಳುವಾಗ ಚಿಕ್ಕ ಪಾಟಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ. ಮನೆಗೆ ತೊಗೊಂಬಂದ ಮೇಲೆ ನೀವು ದೊಡ್ಡ ಪಾಟ್ಗಳಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ಈ ಥರ ಮನೆ ಮುಂದುಗಡೆ, ನೀವು ದೊಡ್ಡ ಮನೆ ಇದ್ದರೆ ಮನೆ ಮುಂದುಗಡೆ ಈ ಥರ ಕ್ರೀಪರ್ ಥರ ಬಿಟ್ಟರೆ ಮನೆ ಮುಂದುಗಡೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ನೋಡೋರಿಗೆ ಕೂಡ ಇದು ಇಷ್ಟ ಆಗುತ್ತೆ. ಏನು ಪ್ಲ್ಯಾಂಟ್ ಅಂತ ಕೇಳ್ತಾರೆ, ಆ ಥರ ಸ್ನೇಹಿತರೆ. ಇದು ಕಟ್ಟಿಂಗಲ್ಲೂ ಇಡ್ಬೋದು, ಕಟ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ. ಇವು ತೊಗೊಂಡಿದ್ರೆ ಈ ಥರ ನಿಮಗೆ ಈ ಥರ ಪ್ಲ್ಯಾಂಟ್ಗಳು ಬೇಕೇ ಬೇಕು ಅನ್ನೋರು, ಪ್ಲ್ಯಾಂಟ್ಸ್ ಲವರ್ಸ್ ಇರ್ತಾರಲ್ಲ, ಅವರೆಲ್ಲ ಎಷ್ಟು ರೇಟ್ ಇದ್ರೂ ತೊಗೊಂಡ್ಬಿಡ್ತಾರೆ ಸ್ನೇಹಿತರೆ. ಆ ಥರ ನೋಡಿ, ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾಗಿದೆ. ಇದಕ್ಕೆ ಮಣ್ಣು ಯಾವ ಥರ ಅಂದರೆ 60% ಗಾರ್ಡನ್ ಮಣ್ಣು, 40% ಕಂಪೋಸ್ಟ್ ಮಿಕ್ಸ್ ಮಾಡಿ ಹಾಕಿದ್ರೇ ಸಾಕು ಸ್ನೇಹಿತರೆ. ಸ್ವಲ್ಪ ಬೋನ್ ಮಿಲ್ ಹಾಕ್ಕೊಬೇಕು ನೀವು, ತಿಂಗಳಿಗೊಂದ್ಸರಿ ಒಂದು ಬೋನ್ ಮಿಲ್ ಹಾಕ್ಕೊಂಡ್ರೆ ಓಕೆ ಸ್ನೇಹಿತರೆ. ವಿಡಿಯೋ ಬಾಯ್ ಸ್ನೇಹಿತರೆ.